ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟಾಪಿಕ್ ಏನು ಅಂದ್ರೆ ಮಾಲ್ಡೀವ್ಸ್ ಟ್ರಿಪ್ ಹೋಗಿದ್ವಿ. ಅವಳೆಲ್ಲರಿಗೂ ವಿಡಿಯೋ ತುಂಬಾನೇ ಇಷ್ಟ ಆಯ್ತಲ್ಲ, ನಾವಿಬ್ಬರಿಗೂ ಅದು ನೋಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ. ನಮಗೂ ಎಲ್ಲರದು ಕಮೆಂಟ್ಸ್ ಎಲ್ಲ ನೋಡಿ ತುಂಬಾ ಇಷ್ಟ ಆಯಿತು. ನಮಗೂ ಎಲ್ಲ ನನಗಂತೂ ಒಂದೊಂದು ವಿಡಿಯೋ ನೋಡಿದಾಗಲೂ ನನಗೆ ಫುಲ್ ಮಾಲ್ಡೀವ್ಸ್ ಹೋಗಿ ಬಂದಂಗೆ ಆಗ್ತಾ ಇತ್ತು. ಅಂದ್ರೆ ಸೊ ಮಾಲ್ಡೀವ್ಸ್ ಈಗ ನಾವು ತುಂಬಾ ಸಲ ಹೋಗಿ ಬಂದಿದ್ದೀವಲ್ಲ, ಆ ತರ ಅನ್ನಿಸ್ತು ನಮ್ಗೆ ಪ್ರತಿ ವಿಡಿಯೋ ನೋಡಿದಾಗ್ಲೂ. ಕೊನೆಯ ವಿಡಿಯೋ ನೋಡ್ಬೇಕಾದ್ರೆ ತುಂಬಾ ಬೇಜಾರಾಯ್ತು. ಕೊನೆ ವಿಡಿಯೋ ಒಬ್ವಿಯಸ್ಲಿ ಅಲ್ಲಿಂದ ಹೊರಡ್ಬೇಕಲ್ಲ, ಪ್ಯಾರಡೈಸ್ ಇಂದ ಆಚೆ ಬರಬೇಕಾದ್ರೆ ಯಾವಾಗಲೂ ಬೇಜಾರಾಗೇ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಏನು ಅಂದ್ರೆ, ನೀವೆಲ್ಲರೂ ಪ್ರತಿ ವಿಡಿಯೋದಲ್ಲಿ ಕೇಳ್ತಾ ಇದ್ದಿದ್ದು, ಓ ಮಾಲ್ಡೀವ್ಸ್ ತುಂಬಾನೇ ದುಬಾರಿಯಾ ಮ್ಯಾಮ್, ಹೇಗೆ ಹೋದ್ರಿ ನೀವು ಸರ್, ಅದೇ ರೀತಿನಲ್ಲಿ ಅಲ್ಲಿ ಕಾಸ್ಟ್ ಎಷ್ಟು ಖರ್ಚಾಗುತ್ತೆ, ನಿಮಗೆ ಎಷ್ಟು ಖರ್ಚಾಯ್ತು, ಎಲ್ಲ ಡೀಟೇಲ್ಸ್ ತಿಳಿಸಿ ಅಂತ. ಸೊ ಈ ವಿಡಿಯೋ ಸ್ಪೆಸಿಫಿಕ್ ಆಗಿ ಮಾಡ್ತಾ ಇರೋದು ಮಾಲ್ಡೀವ್ಸ್ ಟ್ರಿಪ್ಗೆ ಎಷ್ಟು ಬಜೆಟ್ ಆಗುತ್ತೆ. ಓ ಮೈ ಗಾಡ್, ತುಂಬಾ ಎಕ್ಸ್ಪೆನ್ಸಿವ್ ನಾ ಮಾಲ್ಡೀವ್ಸ್ ಟ್ರಿಪ್ ಅಂದ್ರೆ. ಎಸ್ ಡೆಫಿನೆಟ್ಲಿ. ಯಾ, ಮಾಲ್ಡೀವ್ಸ್ ಅನ್ನೋ ಸುಂದರವಾದ ಲೋಕದಲ್ಲಿ ಹಲವಾರು ರೀತಿಯ ರೆಸಾರ್ಟ್ಸ್ ಇರುತ್ತೆ. ನೀವು ಮಾಮೂಲಿ ಜಾಗದಲ್ಲಿ ಉಳ್ಕೊಂಡು ಒಂದು ರೆಸಾರ್ಟ್ ಹೋಗಿ ಬೆಳಿಗ್ಗೆಯಿಂದ ಸಾಯಂಕಾಲ ಬರಬೇಕು ಅಂದ್ರೂ ಆ ಆಪ್ಷನ್ ಇರುತ್ತೆ. ಬಟ್ ಅದು ಎಲ್ಲ ರೆಸಾರ್ಟ್ಸ್ ಅಲ್ಲಿ ಇರಲ್ಲ. ಯಾವ್ಯಾವ ರೆಸಾರ್ಟ್ ಅಲ್ಲಿ ಇದೆಯಂತ ನೀವು ಅದನ್ನು ಹುಡ್ಕೋಬೇಕಾಗುತ್ತೆ. ಸೆಕೆಂಡ್ ಆಪ್ಷನ್ ಇರೋದು ಬೀಚ್ ವಿಲಾ, ಲಗೋನ್ ವಿಲಾ, ಓವರ್ ವಾಟರ್ ವಿಲಾ, ಹಾಗೆ ನಾರ್ಮಲ್ ರೂಮ್ಸ್. 1 ಸ್ಟಾರ್ ಹೋಟೆಲ್, 2 ಸ್ಟಾರ್ ಹೋಟೆಲ್, 3 ಸ್ಟಾರ್ ಹೋಟೆಲ್, 4 ಸ್ಟಾರ್ ಹೋಟೆಲ್, ಮ್ಯಾಕ್ಸಿಮಮ್ ಅಂದ್ರೆ ಬೆಸ್ಟ್ ಅಂದ್ರೆ 5 ಸ್ಟಾರ್ ಹೋಟೆಲ್ಸ್. ಈ ಡಿಫ್ರೆಂಟ್ ರೇಂಜಸ್ ಕೂಡ ಇರುತ್ತೆ. ಬಟ್ ನಾನು ದೀಪು ರಿಸರ್ಚ್ ಮಾಡಿದ್ದೀನಿ, ಮಾಲ್ಡೀವ್ಸ್ ಅಲ್ಲಿ ಮಿನಿಮಮ್ ಆಗಿ 200 ಐಲ್ಯಾಂಡ್ಸ್ ಇದೆ. ಅದರಲ್ಲಿ ಇವರು ಎಷ್ಟು ರಿಸರ್ಚ್ ಮಾಡಿದ್ದಾರೆ, ನಾವು ಎಷ್ಟು ತಿಂಗಳು ಮುಂಚೆ ಬುಕ್ ಮಾಡಿದ್ವಿ, ಎಲ್ಲ ಡೀಟೇಲ್ಸ್ ಶುರು ಮಾಡ್ತಾ ಹೇಳ್ತೀವಿ. ಫಸ್ಟ್ ನಮ್ಮ ಎಕ್ಸ್ಪೀರಿಯನ್ಸ್ಗೆ ನಾವು ಹೇಗೆ ಮಾಡಿದ್ವಿ ಅಂತ ಅದನ್ನ ತಿಳಿಸಿ. ಆಕ್ಚುಲಿ ನಾವು ಮಾಲ್ಡೀವ್ಸ್ ಪ್ಲಾನ್ ಮಾಡಿ ತುಂಬಾ ಲೇಟ್ ಆಗಿದೆ. ಯಾಕೆಂದ್ರೆ ನನಗೆ ಸಡನ್ ಆಗಿ ಗೊತ್ತಾಯ್ತು, 4 ದಿನ ರಜಾ ಸಿಗ್ತಾ ಇದೆ ನಮಗೆ ಡಿಸೆಂಬರ್ ಅಲ್ಲಿ ಅಂತ. ಅದು 1 ಮಂತ್ ಮುಂಚೆ ಅಷ್ಟೇ ನನಗೆ ಗೊತ್ತಾಗಿದ್ದು. ಇಲ್ಲಿ UAE ನ್ಯಾಷನಲ್ ಡೇ ಇದೆ, ಅದಕ್ಕೋಸ್ಕರ 4 ದಿನ ರಜಾ ಇದೆ. ಸೊ ನನಗೆ ಸಡನ್ ಆಗಿ ಓಕೆ ಗೊತ್ತಾಯ್ತು 4 ದಿನ ರಜಾ ಇದೆ, ಈಗ ಹೇಗೆ ಬೆಸ್ಟ್ ಯುಟಿಲೈಸ್ ಮಾಡೋದು ಅಂತ ಯೋಚನೆ ಮಾಡಿದ್ವಾಗ ಮಾಲ್ಡೀವ್ಸ್ ಹೋಗಿ ಬಂದ್ರೆ ಹೇಗಿರುತ್ತೆ, ಇದೇ ಬೆಸ್ಟ್ ಟೈಮು. ನೆಕ್ಸ್ಟ್ ಇಯರ್ ಮತ್ತೆ ಕೊರೋನಾ ದೊಡ್ಡ ವೇವ್ ಬಂದ್ರೆ ಇನ್ನ ಒಂದು 6-7 ಮಂತ್ಸ್ ಎಲ್ಲೂ ಹೋಗೋಕ್ಕಾಗಲ್ಲ. ಬಂದ್ಮೇಲೆ ನಮ್ದು ಬೇರೆ ಏನಾದ್ರು ಪ್ಲಾನ್ಸ್ ಇರುತ್ತೆ. ಸೊ ಇದೇ ಬೆಸ್ಟ್ ಟೈಮ್ ಮುಗಿಸೋದಕ್ಕೆ ಅಂತ. ಸೊ ನಾವು ಪ್ಲಾನ್ ಮಾಡಿದ್ದು ಬರೀ 1 ಮಂತ್ ಅಡ್ವಾನ್ಸ್ ಅಷ್ಟೇ. ಸೊ ಯಾರ್ಯಾರು ಮಾಲ್ಡೀವ್ಸ್ಗೆ ಹೋಗ್ಬೇಕು ಅಂತಿದ್ದೀರಾ, ನೆಕ್ಸ್ಟ್ ಇಯರ್ಗೆ ಈಗಲೇ ಪ್ಲಾನ್ ಮಾಡಿದ್ರೆ ಸ್ವಲ್ಪ ಬಜೆಟ್ ಹೆಲ್ಪ್ ಆಗುತ್ತೆ. 1 ತಿಂಗಳು ಮುಂಚೆ ಈಗ ಏನು ಅವೈಲಬಲ್ ಬೆಸ್ಟ್ ರೆಸಾರ್ಟ್ಸ್ ಇದೆ. ಫಸ್ಟ್ ನಾನು 4 ಸ್ಟಾರ್ ರೆಸಾರ್ಟ್ಸ್ ನೋಡಿದೆ. 4 ಸ್ಟಾರಲ್ಲಿ ಆ್ಯಕ್ಚುಲಿ ಬೇಗ 4 ಸ್ಟಾರ್ಸಲ್ಲಿ ಕೆಲವೊಂದು ಚೆನ್ನಾಗಿರೋ ರೆಸಾರ್ಟ್ಸು ಇದೆ, ಅದೆಲ್ಲ ಬೇಗ ಸೋಲ್ಡ್ ಔಟ್ ಆಗುತ್ತೆ. ಸೊ 4 ಸ್ಟಾರ್ ರೆಸಾರ್ಟ್ಸಲ್ಲಿ ನೀವು ಬುಕ್ ಮಾಡಬೇಕು ಅಂದರೆ ಬೇಗನೆ ಮುಂಚೆನೇ ಪ್ಲಾನ್ ಮಾಡಿರಬೇಕು. ಯಾಕೆಂದರೆ ಬಜೆಟ್ ಸ್ವಲ್ಪ ಬೆಟರ್ ಇದ್ದಷ್ಟು, ಅಂದರೆ ಕಮ್ಮಿ ಇದ್ದಷ್ಟು ಬೇಗನೆ ಸೋಲ್ಡ್ ಔಟ್ ಆಗುತ್ತೆ. 5 ಸ್ಟಾರ್ ಅಂದರೆ ಜಾಸ್ತಿ ಲಾಸ್ಟ್ ಮೂಮೆಂಟ್ವರೆಗೂ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಅದು ತುಂಬ ಕಾಸ್ಟ್ಲಿ ಇರೋದ್ರಿಂದ ಕೆಲವೊಂದು ರೂಮ್ಸು ಖಾಲಿ ಇರೋವಂಥ ಚಾನ್ಸಸ್ ಇದೆ. ಬಟ್ ಅದರಲ್ಲೂ ನಿಮಗೆ ಓವರ್ ವಾಟರ್ ವಿಲ್ಲಾ ಬೇಕು ಅಂದರೆ ಸ್ವಲ್ಪ ಬೇಗನೆ ಬುಕ್ ಮಾಡಬೇಕು. ಯಾಕೆಂದರೆ ನಾನು ಬೆಸ್ಟ್ 5 ಸ್ಟಾರ್ ರೆಸಾರ್ಟ್ಸಲ್ಲಿ ಕೆಲವೊಂದು ಓವರ್ ವಾಟರ್ ವಿಲ್ಲಾ ಆಪ್ಷನ್ಸ್ ನೋಡಿದಾಗ ಮೆಜಾರಿಟಿ ಖಾಲಿ ಆಗುತ್ತೆ. ನೀವು ಉಳಿದಿದೆ ಸ್ವಲ್ಪ ಅಷ್ಟೇ. ಮಾಲ್ಡೀವ್ಸಿಗೆ ನೀವು ಹೋದ್ಮೇಲೆ ಓವರ್ ವಾಟರ್ ವಿಲ್ಲಾದಲ್ಲಿ ಅಟ್ಲೀಸ್ಟ್ 1 ಡೇನಾದರೂ ಇರಲೇಬೇಕು. ಓವರ್ ವಾಟರ್ ವಿಲ್ಲಾ ಆಪ್ಷನ್ ಇಲ್ಲ ಅಂದರೆ ಅದು ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಮಾಲ್ಡೀವ್ಸ್ ಅಂತ ಪ್ಲೇಸಲ್ಲಿ ಓವರ್ ವಾಟರ್ ವಿಲ್ಲಾದಲ್ಲಿ ಇರೋದೇ ಒಂದು ಮಜಾ. ಸೊ ಓವರ್ ವಾಟರ್ ವಿಲ್ಲಾ ಮಾತ್ರ ಚೂಸ್ ಮಾಡಿ. ನಿಮ್ಗೆ ಬೇಕಾದರೆ ಶೇರ್ ಮಾಡ್ಬೋದು, 1 ದಿನ ಬೀಚ್ ವಿಲ್ಲಾ, 1 ದಿನ ಲಗೂನ್ ವಿಲ್ಲಾ, 1 ದಿನ ಓವರ್ ವಾಟರ್ ವಿಲ್ಲಾ, ಅಥವಾ ಎಲ್ಲ ದಿನನೂ ನೀವು ಓವರ್ ವಾಟರ್ ವಿಲ್ಲಾ ಇರ್ತೀರಾ ಅಂದ್ರೆ ಅದೂ ಓಕೆ. ಸೊ ಓವರ್ ವಾಟರ್ ವಿಲ್ಲಾ, ಸೊ ಅದರಲ್ಲಿ ಲಿಲಿ ಬೀಚ್ ರೆಸಾರ್ಟ್ ಎಲ್ಲ ಕಡೆನೂ ನಾನು ಹುಡುಕಿದ್ದು ಬೆಸ್ಟ್ ರೆಸಾರ್ಟ್ಸ್, ಬೆಸ್ಟ್ ಲಕ್ಸುರಿ ರೆಸಾರ್ಟ್ಸ್ ಇನ್ ಮಾಲ್ಡೀವ್ಸಲ್ಲಿ ಲಿಲಿ ಬೀಚ್ ರೆಸಾರ್ಟ್ ಎಲ್ಲ ಕಡೆನೂ ಬರ್ತಾ ಇತ್ತು ಟಾಪ್ 20ನಲ್ಲಿ. ಆಬ್ವಿಯಸ್ಲಿ ಇನ್ನೂ ಹೈಯರ್ ಲೆವೆಲ್ ಇದೆ, ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಲಿಲಿ ಬೀಚ್ ರೆಸಾರ್ಟ್ಸ್, ಸೊ ನನಗೆ ನೋಡಿದೆ ಪಿಕ್ಚರ್ಸು, ಪೂಲ್ ಇದೆಯಾ, ಓಕೆ. ಓವರ್ ವಾಟರ್ ವಿಲ್ಲಾ ಇದೆಯಾ, ಅದರಲ್ಲಿ ಪೂಲ್ ಇದೆಯಾ, ಓಕೆ. 2 ಮೈನ್ ಕ್ರೈಟೀರಿಯಾ. ಮತ್ತು ರಿವ್ಯೂಸ್, ನಾನು ಜಾಸ್ತಿ booking.com ನೋಡ್ತೀನಿ, ಯಾಕೆಂದರೆ ಮೋಸ್ಟ್ ರಿಲೇಬಲ್ ಅನಿಸುತ್ತೆ ನನ್ನ ಪ್ರಕಾರ. ಆಮೇಲೆ ಕ್ರಾಸ್ ಚೆಕ್ ಮಾಡ್ತೀನಿ ಅಗೋಡಾ, ಟ್ರಿಪ್ ಅಡ್ವೈಸರ್, ಅದರಲ್ಲೂ ರಿವ್ಯೂಸ್ ಚೆನ್ನಾಗಿದೆಯಾ ಅಂತ. ಸೊ ಎಲ್ಲದರಲ್ಲೂ ಚೆಕ್ ಮಾಡಿದ್ಮೇಲೆ ಒಳ್ಳೆ ರೇಟಿಂಗ್ ಇತ್ತು, ಮೋರ್ ದೆನ್ 9 ಔಟ್ ಆಫ್ 10 ಇತ್ತು. ಸೊ ಬಜೆಟ್ ನಾನು ಯೋಚನೆ ಮಾಡಿದೆ, ಓಕೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅನ್ನಿಸ್ತು. ಆದ್ರೂ ಬಟ್ ಒನ್ಸ್ ಇನ್ ಅ ಲೈಫ್ ಟೈಮ್ ಮಾಲ್ಡೀವ್ಸ್ ಹೋಗ್ಬಿಟ್ಟು ಸ್ವಲ್ಪ ಜಾಸ್ತಿ ಬಜೆಟ್ ಕಮ್ಮಿ ಇರೋದನ್ನ ನೋಡೋಕೆ ಹೋದರೆ ಅಷ್ಟು ಚೆನ್ನಾಗಿರಲ್ಲ ಅನಿಸ್ತು ನನಗೆ. ಒಂದ್ಸಲಿ ಚೆನ್ನಾಗಿರೋ ಕಡೆ ಹೋಗಿ ಬಂದ್ಬಿಡೋಣ ಅಂತ. ಸೊ ಇವರು ನಿಮಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್,
ನೀವು ಬೀಚ್ ವಿಲಾ, ಲಗೂನ್ ವಿಲಾದಲ್ಲೂ ಇರ್ಬೋದು, ಅದು ಚೆನ್ನಾಗಿರುತ್ತೆ. ಬಟ್ ಅಲ್ಟಿಮೇಟ್ ಆಗಿರೋದು ಓವರ್ ವಾಟರ್ ವಿಲಾ. ಇವ್ರು ಹೇಳ್ದಂಗೆ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು, ಓವರ್ ವಾಟರ್ ವಿಲಾದಲ್ಲಿ ಪ್ರೈವೇಟ್ ಪೂಲ್ ಇದೆಯಾ ಇಲ್ವಾ ಅಂತ. ಕೆಲವೊಂದು ಓವರ್ ವಾಟರ್ ವಿಲಾದಲ್ಲಿ ಪ್ರೈವೇಟ್ ಪೂಲ್ ಇರಲ್ಲ. ಅಷ್ಟು ಚೆನ್ನಾಗಿರೋ ಜಾಗಕ್ಕೆ ಹೋದ್ಮೇಲೆ ಪ್ರೈವೇಟ್ ಪೂಲ್ ಇದ್ರೆ ಚೆನ್ನಾಗಿರುತ್ತಲ್ಲ. ಸೊ ಈ ರೀತಿ. ಬಟ್ ಲಿಲಿನಲ್ಲಿ ನಮಗೆ ಪ್ರೈವೇಟ್ ಪೂಲ್ ಇತ್ತು. ಎಲ್ಲರೂ ಹೇಳೋದೇನು ಅಂದ್ರೆ ಮಾಲ್ಡೀವ್ಸ್ ಒಂದು ಬೇರೆನೇ ಪ್ರಪಂಚ. ಇಂಥ ಒಂದು ಬೇರೆಯ ಪ್ರಪಂಚಕ್ಕೆ ಹೋದ್ಮೇಲೆ ಒಂದು ಸ್ಪೆಷಲ್ ರೀತಿಯ ಅನುಭವಗಳು ಮಾಡ್ಕೋಬೇಕು ನಾವು ಇಲ್ಲಿ ಅಂತ. ಸೊ ನಿಮಗೆ ಐ ಹೋಪ್ ಕ್ಲಾರಿಟಿ ಸಿಕ್ತು ಯಾವ ರೀತಿ ವಿಲಾ ಎಲ್ಲ ನೋಡ್ಕೋಬೇಕು ಅಂತ. ಇನ್ನ ನಾವು ಮಿನಿಮಮ್ 4 nights ಇದೆಯಲ್ಲ, 4 nights ಇದ್ರೆ ನೀವು ವಿಲಾಸ್ನ ಚೇಂಜ್ ಮಾಡ್ಬೋದು. ಹೋಗ್ಬಿಟ್ಟು 2 ದಿನದಲ್ಲಿ ವಾಪಸ್ ಬರ್ತೀರಾ ಅಂದ್ರೆ ವಿಲಾ ಚೇಂಜ್ ಮಾಡೋ ಅವಶ್ಯಕತೆನೇ ಇರಲ್ಲ. ಯಾವ ರೂಮ್ ತಗೋತೀರಾ ಆ ರೂಮಲ್ಲೇ ಇದ್ದು ಎಂಜಾಯ್ ಮಾಡ್ಕೊಂಡು ಬನ್ನಿ. ಬಟ್ ಮಾಲ್ಡೀವ್ಸ್ ಅನ್ನೋ ಪ್ಲೇಸ್ಗೆ ಹೋದ್ಮೇಲೆ ನೀವು ಅನ್ಕೋಬೇಡಿ ಇಲ್ಲಿಂದ ಬೇರೆ ಕಡೆ ತಿರ್ಗಾಡಕ್ ಹೋಗ್ಬೋದು ಅಂತ. ನೋ, ಅದು ಹೆಂಗಿದೆ ಅಂದ್ರೆ ಸಮುದ್ರದ ಮಧ್ಯದಲ್ಲಿ ಒಂದು ಐಲ್ಯಾಂಡ್ ಇರುತ್ತೆ. ಆ ಐಲ್ಯಾಂಡ್ ಅಲ್ಲಿ ನಿಮ್ಮ ರೆಸಾರ್ಟ್ ಇರುತ್ತೆ. ಒಂದ್ ಸ್ವಲ್ಪ ತುಂಬಾ ದೂರ ಹೋದ್ಮೇಲೆ ಇನ್ನೊಂದು ಸಮುದ್ರದ ಮಧ್ಯದಲ್ಲಿ ಇನ್ನೊಂದು ಐಲ್ಯಾಂಡ್ ಇರುತ್ತೆ. ಆ ಐಲ್ಯಾಂಡ್ ಅಲ್ಲಿ ಇನ್ನೊಂದು ರೆಸಾರ್ಟ್ ಇರುತ್ತೆ. ಸೊ ನೀವು ನಿಮ್ಮ ಐಲ್ಯಾಂಡ್ ಅಲ್ಲಿ ಯಾವ ರೆಸಾರ್ಟ್ ಇದೆಯೋ ಅದ್ರ ಸುತ್ತಮುತ್ತ ಏನಿದೆಯೋ ಅದನ್ನ ಮಾತ್ರ ನೋಡೋದಕ್ಕಾಗುತ್ತೆ. ಒಂದು ಊರಿಗೆ ಹೋದ್ರೆ ನಾವು ತಿರುಗಾಡಕ್ಕೆ ಅಲ್ಲೊಂದು ದೇವಸ್ಥಾನ ಇರುತ್ತೆ, ಒಂದು ಬೀಚ್ ಇರುತ್ತೆ, ಒಂದು ಶಾಪಿಂಗ್ ಮಾರ್ಕೆಟ್ ಇರುತ್ತೆ, ಇನ್ನೇನೇನೋ ಎಲ್ಲ ಇರುತ್ತೆ ನೋಡೋದಕ್ಕೆ. ಇಲ್ಲ ಆ ಥರ ಏನೂ ಇರಲ್ಲ. ನೀರಿನ ಮಧ್ಯೆ ನೀವು ಇರ್ತೀರಾ, ನೀರಿನ ಮಧ್ಯೆ ಅಲ್ಲಿ ಎಷ್ಟು ಜನ ಇರ್ತಾರೆ ಅವ್ರ ಹತ್ರ ಮಾತ್ರ ಮಾತಾಡೋದಕ್ಕೆ ಸಾಧ್ಯ. ಅಲ್ಲಿ ಏನು ಆಕ್ಟಿವಿಟೀಸ್ ಇದೆ ಅದು ಮಾತ್ರ ಆಡೋದಕ್ಕೆ ಸಾಧ್ಯ. ಸೊ ನೀವು ಯಾವ ರೆಸಾರ್ಟ್ ಸೆಲೆಕ್ಟ್ ಮಾಡ್ತೀರೋ ಅದು ತುಂಬಾನೇ ಮುಖ್ಯವಾಗುತ್ತೆ. ಇಲ್ಲಿ ಅನ್ಕೊಂಡ್ರೆ ನೀವು ಮಾಲ್ಡೀವ್ಸ್ ಹೋಗಿದ್ದೀವಿ, ಇಲ್ಲಿಂದ ಇಷ್ಟೇನಾ ಪ್ರಪಂಚ, ಇದ್ಯಾಕೆ ಮಾಲ್ಡೀವ್ಸ್ ಅಂತಾರೆ? ಅದೇ ಪ್ರಪಂಚ. ನೀರಿನ ಮಧ್ಯೆ ನಿಮ್ಮನ್ನ ಎಲ್ಲೋ ಕಳ್ದಾಕ್ಬಿಡ್ತಾರೆ, ಅದೇ ನಿಮ್ಮ ಪ್ರಪಂಚ. ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಐಲ್ಯಾಂಡ್ ಹಾಪಿಂಗ್ ಮಾಡಬೇಕು ಅಂತ ಅನ್ಕೊಂಡ್ರೆ ಜಾಸ್ತಿ ದಿನ ಇದ್ರೆ ಒಳ್ಳೇದು. ಮೇಬಿ ಫಾರ್ 6-7 days ಇದ್ದು 3 days ಒಂದು ಐಲ್ಯಾಂಡ್, ಇನ್ನ 3 days ಇನ್ನೊಂದು ಐಲ್ಯಾಂಡ್ ಅಂದ್ರೆ ಆ ರೀತಿ ಮಾಡ್ಕೋಬಹುದು. ಬಟ್ ಅದು ನೋಡ್ಕೋಬೇಕಾಗತ್ತೆ, ಐಲ್ಯಾಂಡ್ ಇಂದ ಇನ್ನೊಂದು ಐಲ್ಯಾಂಡ್ ಹೋಗೋ ಪರ್ಮಿಷನ್ ಇದೆಯಾ. ಹಾಗೇನೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಎಲ್ಲ ಐಲ್ಯಾಂಡ್ಸ್ ಅಲ್ಲಿ ಮಕ್ಕಳು ಅಲೌಡ್ ಇಲ್ಲ. ಕೆಲವೊಂದು ಐಲ್ಯಾಂಡ್ಸ್ಗೆ ಇಷ್ಟೇ ಏಜ್ ಆದ್ಮೇಲೆ ಮಕ್ಕಳನ್ನ ಅಲೌವೆನ್ಸ್ ಇರುತ್ತೆ. ಪುಟಾಣಿ ಮಕ್ಕಳಿಗೆ ಎಲ್ಲ ರೆಸಾರ್ಟ್ಸ್ ಅಲ್ಲಿ ಅಲೌಡ್ ಇಲ್ಲ. ಇನ್ನ ಕೆಲವೊಂದು ಕಪಲ್ ಸ್ಪೆಸಿಫಿಕ್ ಐಲ್ಯಾಂಡ್ಸ್ ಅಂತಾನೆ ಇರುತ್ತೆ. ನಮ್ದು ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಫ್ಯಾಮಿಲಿಗೂ ಇತ್ತು, ಕಪಲ್ಸ್ಗೂ ಇತ್ತು. ಬಟ್ ಎಂಟೈರ್ ಐಲ್ಯಾಂಡ್ ಏನಿದೆ ನೋಡಿ, ನಮ್ದು ತುಂಬಾನೇ ರೊಮ್ಯಾಂಟಿಕ್ ವೈಬಲ್ ಇತ್ತು. ಇಟ್ ವಾಸ್ ಸ್ಪೆಷಲಿ ಫಾರ್ ಕಪಲ್ಸ್ ಅಂಡ್ ಹೊಸದಾಗಿ ಮದ್ವೆ ಆಗಿರೋದು ಆ ಥರದವ್ರಿಗಿತ್ತು. ಜಾಸ್ತಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಇರ್ತಾ ಇರಲಿಲ್ಲ. ಇದ್ರೂ ಪುಟ್ ಪಾಪುನ ಇಟ್ಕೊಂಡು ಬರ್ತಿದ್ರು. ಸೊ ದ್ಯಾಟ್ ವಾಸ್ ದ ಕೈಂಡ್ ಆಫ್ ಆರ್ ರೆಸಾರ್ಟ್. ನಾವು ಕಮಿಂಗ್ ಟು ದ ಪಾಯಿಂಟ್, ನಾವಿದ್ದಂಥ ರೆಸಾರ್ಟ್ ಅಲ್ಲಿ ಲಿಲಿ ಬೀಚ್ ರೆಸಾರ್ಟ್. ದುಬೈಯಿಂದ ಮಾಲ್ಡೀವ್ಸ್ ಸ್ವಲ್ಪ ದೂರ ಇದೆ, ಬಟ್ ಭಾರತದಿಂದ ಮಾಲ್ಡೀವ್ಸ್ ಸ್ವಲ್ಪ ಹತ್ರನೇ ಇದೆ. ಹಾಗಾಗಿ ನಮ್ಮ ಫ್ಲೈಟ್ ಟಿಕೆಟ್ ಚಾರ್ಜಸ್ ನಿಮ್ಮ ಫ್ಲೈಟ್ ಟಿಕೆಟ್ಗಿಂತ ಜಾಸ್ತಿನೇ ಇರುತ್ತೆ, ರೈಟ್? ಸೊ ಇವಾಗ ಮಿನಿಮಮ್ ಲಿಲಿ ಬೀಚ್ ರೆಸಾರ್ಟ್ಗೆ ಯಾರಾದರೂ ಬರಬೇಕು ಅಂತ ಅನ್ಕೊಂಡಿರ್ತಾರೆ. ಮಿನಿಮಮ್ ಟು ಮ್ಯಾಕ್ಸಿಮಮ್ ಎಷ್ಟು ಬಜೆಟ್ ಇರುತ್ತೆ ಅಂತ. ಲಕ್ಸುರಿ ಮಾಡಿದ್ರೆ ಎಷ್ಟಾಗುತ್ತೆ, ಸ್ವಲ್ಪ ಕಮ್ಮಿನಲ್ಲಿ ಮಾಡಿದ್ರೆ ಬರೇ ಹೋಗಿ ಉಳ್ಕೊಂಡು ಬರೋದಂದ್ರೆ ಎಷ್ಟಾಗುತ್ತೆ? ಸೊ ಒಂದು ಏನಂದ್ರೆ ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ವರೆಗೂ ಅದು ತುಂಬ ಕಾಸ್ಟ್ಲಿ ಸೀಸನ್. ಯಾಕಂದರೆ ಅಲ್ಲಿ ಮಳೆ ಬರಲ್ಲ ಆ ಟೈಮ್ಗೆ. ಮತ್ತೆ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಲೈಕ್ ಡಿಸೆಂಬರಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾರೆ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಡ್ರೈ ಟೈಮ್ ಅಂದರೆ ಏಪ್ರಿಲಿಂದ ಸೆಪ್ಟೆಂಬರ್, ಅಕ್ಟೋಬರ್ವರೆಗೂ ತುಂಬ ಬಿಸಿಲಿರುತ್ತೆ ಮತ್ತು ಮಳೆ ಬರ್ತಾ ಇರುತ್ತೆ. ಆದ್ದರಿಂದ ಅದರಲ್ಲಿ ಸ್ವಲ್ಪ ಚೀಪಾಗಿರುತ್ತೆ. ಬಟ್ ಎನಿವೇ ನೀವು ಹೋಗ್ತಾ ಇದ್ದೀರಾ ಅಂದರೆ ಬೆಸ್ಟ್ ಟೈಮಲ್ಲಿ ಹೋಗೋದು ಒಳ್ಳೆಯದು. ಸೊ ನೀವು ಪ್ಲ್ಯಾನ್ ಡಿಸೆಂಬರ್, ಜನವರಿ, ಫೆಬ್ರವರಿ ಬೆಸ್ಟ್ ಟೈಮ್ ಅನಿಸುತ್ತೆ. ಅದು ಡಿಸೆಂಬರ್ ಎಂಡಿಂಗ್ ಇಸ್ ದಿ ಮೋಸ್ಟ್, ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ಡಿಸೆಂಬರ್ ಎಂಡಿಂಗಲ್ಲಿ. ಸೊ ಈ ಮಂತ್ಸಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಈಗ ಬಜೆಟ್ಗೆ ಬರಬೇಕಂದ್ರೆ ಲಿಲಿ ಬೀಚ್ ರೆಸಾರ್ಟ್ಸಲ್ಲಿ 4 days, ನಮ್ಮ ಪ್ರಕಾರ 4 days ಇದ್ರೆ ಅಡಿಕ್ವೆಟ್ ಅನಿಸ್ತು. ಓಕೆ, ಸೊ 4 daysಗೆ ಮಿನಿಮಮ್ ಅಂದರೆ 3 to 5 lakh ರೇಂಜ್ ಆಗುತ್ತೆ ಅಲ್ಲಿ. ನಾವು ತಗೊಂಡಿದ್ದು ಆಲ್ ಇನ್ಕ್ಲೂಸಿವ್ ಪ್ಲಾಟಿನಮ್ ಪ್ಯಾಕೇಜ್ ಪ್ಲಾನ್ ಆಗಿರೋದ್ರಿಂದ ಎಲ್ಲ ಇನ್ಕ್ಲೂಷನ್ಸ್ ಇರುತ್ತೆ. ಸೊ ಜಾಸ್ತಿ ಇರುತ್ತೆ. ಅಥವಾ ನೀವು ಬೇಸಿಕ್ ಪ್ಲಾನ್ ತಗೊಂಡ್ರೆ ಅದು ಓಕೆ 3 lakhs ರೇಂಜಲ್ಲಿ ಆಗ್ಬೋದು. ಸೊ ಇಲ್ಲಿ ಯಾವ ಟೈಪ್ ಪ್ಲಾನ್ ಇದೆ ಅಂದರೆ ಬೇಸಿಕ್ ಬೆಡ್ ಅಂಡ್ ಬ್ರೇಕ್ಫಾಸ್ಟ್, ರೆಸಾರ್ಟ್ ಸ್ಟೇ ಪ್ಲಸ್ ಬ್ರೇಕ್ಫಾಸ್ಟ್, ಬೇಸಿಕ್ ಪ್ಲಾನ್. ನೆಕ್ಸ್ಟ್ ಹಾಫ್ ಬೋರ್ಡಲ್ಲಿ ಬ್ರೇಕ್ಫಾಸ್ಟ್ ಪ್ಲಸ್ ಡಿನ್ನರ್ ಇರ್ಬೋದು ಮೋಸ್ಟ್ಲಿ. ನೆಕ್ಸ್ಟ್ ಫುಲ್ ಬೋರ್ಡ್ ಅಂದರೆ ಸ್ಟೇ ಪ್ಲಸ್ 3 meals ಡೈಲಿ. ಮತ್ತೆ ಎಲ್ಲದಕ್ಕಿಂತ ಬೆಸ್ಟ್ ಪ್ಲಾನ್ ಅಂದರೆ ಆಲ್ ಇನ್ಕ್ಲೂಸಿವ್ ಪ್ಲಾಟಿನಮ್ ಪ್ಲಾನ್. ಆಲ್ ಇನ್ಕ್ಲೂಸಿವ್ ಪ್ಲಾಟಿನಮ್ ಪ್ಲಾನಲ್ಲಿ ರೆಸಾರ್ಟ್ ಸ್ಟೇ, ಆಲ್ 3 meals ಪ್ಲಸ್ ಆಲ್ಕೋಹಾಲ್ ಡ್ರಿಂಕ್ಸ್ ಎಲ್ಲ ಇರುತ್ತೆ. ಕಾಂಪ್ಲಿಮೆಂಟ್ರೀಸ್ ಬಗ್ಗೆ ಹೇಳಬೇಕು ಅಂದರೆ ಯೋಗ ಸೆಷನ್ ಕೊಟ್ಟಿದ್ದಾರೆ, ಒಂದು ಫ್ರೀ ಫೋಟೋಶೂಟ್ ಇದೆ, ಒಂದು ಅದ್ರ ಜೊತೆಗೆ ಸ್ಪೆಷಲ್ ಕ್ಯಾಂಡಲ್ ಲೈಟ್ ಡಿನ್ನರ್ ನಮಗೋಸ್ಕರ ಅರೇಂಜ್ ಮಾಡಿದ್ದಾರೆ.
ಆ್ಯಂಡ್ ನಮಗೆ ಇನ್ನೊಂದು ಕಾಂಪ್ಲಿಮೆಂಟ್ರಿ ವಿಚ್ ಇಸ್ ಅ ಸರ್ಪ್ರೈಸ್, ನಮಗೆ ಫ್ಲೋಟಿಂಗ್ ಬ್ರೇಕ್ಫಾಸ್ಟ್. ಸೊ 4 ಕಾಂಪ್ಲಿಮೆಂಟ್ರೀಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೇನೆ ಪಾನಲ್ಲಿ 65% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ನಾಟ್ 50%, 65% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ನಮಗೆ ನಮ್ಮ ಪ್ಯಾಕೇಜ್ ಮೀರಿ ಅವರು ಆಡ್ ಮಾಡಿರುವಂಥದ್ದು. ಮತ್ತೆ ಇನ್ನೊಂದು ಜನರಲ್ ಆಲ್ ಇನ್ಕ್ಲೂಸಿವ್ ಪ್ಲಾಟಿನಮ್ ಪ್ಲಾನ್ ಅಲ್ಲಿ ಸ್ಪೋರ್ಟ್ಸ್, ವಾಟರ್ ಆಕ್ಟಿವಿಟೀಸ್ ಇದೆ. ಸ್ಪೋರ್ಟ್ಸ್ ಅಲ್ಲಿ ಟೇಬಲ್ ಟೆನ್ನಿಸ್, ಫುಟ್ಬಾಲ್ 15% ಆಫರ್ಸ್ ಇದೆ ಇದಕ್ಕೆಲ್ಲ. ಅದರಲ್ಲೆಲ್ಲ ಕೆಲವೊಂದು ಆಫರ್ಸ್ ಇದೆ. ವಾಟ್ ಐ ವುಡ್ ಸೇ ಇಸ್, ಏನ್ ಗೊತ್ತಾ, ನಾವು ಆ ತರ ಜಾಗ ಹೋಗ್ತೀವಿ, ಒಂದು ಅಲ್ಲಿ ಕರೆನ್ಸಿ ಬಗ್ಗೆ ಹೇಳಬೇಕು. ಅಲ್ಲಿ ಮಾಲ್ಡಿವಿಯನ್ ಕರೆನ್ಸಿ ಅಥವಾ US ಕರೆನ್ಸಿ ಮಾತ್ರ ವರ್ಕ್ ಆಗೋದು, ಬೇರೆ ಯಾವ ಕರೆನ್ಸಿ ವರ್ಕ್ ಆಗಲ್ಲ. ಸೊ ನೀವು ನಿಮ್ಮ ಇಂಡಿಯಾ ಕರೆನ್ಸಿನ ಅಲ್ಲಿ ಆ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲಿ ಕೊಡಬೇಕು. ನೀವಿರೋ ಜಾಗದ ಹತ್ರ ಅವ್ರ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಕೊಡ್ತಾರೆ. ಸೊ ನಾವೆಲ್ಲ ಡಾಲರ್ಸ್ ಅಲ್ಲಿ ಪೇ ಮಾಡೋದ್ರಿಂದ ತುಂಬಾ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಇವಾಗ ನಾವು ಆಲ್ ಇನ್ಕ್ಲೂಸಿವ್ ಪ್ಲಾಟಿನಮ್ ಪ್ಯಾಕೇಜ್ ತಗೊಳ್ಳದೇ ಇದ್ರೆ ಅಲ್ಲಿ ಹೋದ್ಮೇಲೆ ಒಂದೊಂದು ಊಟ ಅಯ್ಯೋ ಎಷ್ಟೊಂದು ರೇಟಾ ಅಂತ ಬೇಜಾರಾಗ್ತಾ ಇತ್ತು, ಟ್ರಿಪ್ ಎಂಜಾಯ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ನಾವು ಆಲ್ ಇನ್ಕ್ಲೂಸಿವ್ ಪ್ಲಾಟಿನಮ್ ಪ್ಯಾಕೇಜ್ ತಗೊಂಡಿದ್ವಿ. ಮತ್ತೆ ಏನಂದ್ರೆ ಜಾಸ್ತಿ ಆಕ್ಟಿವಿಟೀಸ್ ಮಾಡಬೇಕು ಅಂದ್ರೆ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ತಗೊಂಡ್ರೆ ಬೆಸ್ಟ್. ಅಲ್ಲಿ ಹೋದ್ಮೇಲೆ ಇಲ್ಲಾಂದ್ರೆ ಪ್ರೈಸಸ್ ಶಾಕ್ ಆಗುತ್ತೆ. ಯಾಕಂದ್ರೆ ಈಗ ನಾವು ನಮ್ಮ ಪ್ಯಾಕೇಜ್ ಅಲ್ಲಿ ಸ್ನಾರ್ಕ್ಲಿಂಗ್ ಇತ್ತು. ಸ್ನಾರ್ಕ್ಲಿಂಗ್ ನಾವಾಗೇ ಮಾಡಬೇಕು ಅಂದ್ರೆ ಒಬ್ಬೊಬ್ಬರಿಗೆ 30,000 to 40,000 ಆಗುತ್ತೆ 1 ಅವರ್ಗೆ. ಅದು ಅಲ್ಲಿ ದುಡ್ಡು ಕೊಟ್ಟು ಹೊಟ್ಟೆ ಉರಿಯುತ್ತೆ. ಅದರಿಂದ ಪ್ಯಾಕೇಜ್ ತಗೊಂಡು ಹೋದ್ರೆ ಬೆಸ್ಟ್. ನಾನು ಇನ್ಫ್ಯಾಕ್ಟ್ ಇವರಿಗೆ ಇಲ್ಲಿ ರೆಸಾರ್ಟ್ ನೋಡ್ತಾ ಇದ್ದಾಗಲೇ ನಾನು ಫುಲ್ ಇದು ಮಾಡ್ತಾ ಇದ್ದೆ, ಏನೋ ಬೇಕಾಗಿಲ್ಲ, ಅಷ್ಟು ಎಕ್ಸ್ಪೆನ್ಸಿವ್ ಸಾಧ್ಯನೇ ಇಲ್ಲ ಅಲ್ವಾ. ಅದ್ಬಿಟ್ಟು ಅಲ್ಲಿ ಹೋದ ಮೇಲೆ ನಾವು ಒಂದೊಂದು ಆಕ್ಟಿವಿಟಿ 30,000 ಕೊಡ್ತಾ ಇದ್ರಿ. ನನಗದು ಫುಲ್ ಸಿಟ್ಟು ಬರ್ತಾ ಇತ್ತು, ಹೊಟ್ಟೆ ಉರಿತಾ ಇತ್ತು ಫಾರ್ ಶೋರ್. ಬಿಕಾಸ್ ಕಷ್ಟಪಟ್ಟು ದುಡ್ಡಿರ್ತೀವಿ, ಅದು ಸಿಂಗ್ ಅಂತ ಕೊಡೋದಂದ್ರೆ ಯಾರಿಗಾದ್ರೂ ಹೊಟ್ಟೆ ಉರಿಯಲ್ಲ. ಎನಿವೇಸ್, ಇವಾಗ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಮಾಲ್ಡೀವ್ಸ್ ಅನ್ನೋ ಜಾಗ ಯಾಕೆ ಇಷ್ಟೊಂದು ಎಕ್ಸ್ಪೆನ್ಸಿವ್? ನಾವು ಡೈರೆಕ್ಟ್ ಆಗಿ ಅಲ್ಲಿರುವಂತ ಸ್ಟಾಫ್ ಹತ್ರ ಕೇಳಿದ್ವಿ ಆಯ್ತಾ. ಅಲ್ಲಿ ಇರುವಂತ ಅಷ್ಟು ಸ್ಟಾಫ್ ಅಲ್ಲಿ ಒಬ್ಬರೇ ಇಂಡಿಯಾದವ್ರು ಇದ್ರು ಮ್ಯಾನೇಜರ್. ಅದು ಅವ್ರು ಜಾಯ್ನ್ ಆಗಿದ್ದು 3 months ಬ್ಯಾಕ್. ನಾನು ಕೇಳಿದೆ, ಎಲ್ಲರೂ ಕೇಳ್ತಾ ಇರೋ ಒನ್ ಕ್ವೆಶ್ಚನ್, ವೈ ಇಸ್ ಮಾಲ್ಡೀವ್ಸ್ ಸೋ ಎಕ್ಸ್ಪೆನ್ಸಿವ್? ಅವ್ರು ಏನಂದ್ರು ಅದಕ್ಕೆ? ಬೇರೆ ಕಂಟ್ರಿಯಿಂದ ಫ್ರೆಶ್ ಪ್ರಾಡಕ್ಟ್ಸ್, ಎಲ್ಲಾ ಕಂಟ್ರಿಯಿಂದ ಬೆಸ್ಟ್ ಪ್ರಾಡಕ್ಟ್ಸ್ ಏನಿದೆ ಅದನ್ನ ತರಿಸ್ತಾರೆ. ಅದು ಅಲ್ಲಿ ಶಿಪ್ ಇಂದನೇ ಬರಬೇಕು, ಬೇರೆ ಯಾವ ರೂಟಿಂದನೂ ಬರೋಕ್ಕಾಗಲ್ಲ. ಸೊ ಪ್ರಾಡಕ್ಟ್ಸ್ ಎಲ್ಲ ಟ್ರಾನ್ಸ್ಪೋರ್ಟೇಷನ್ಗೆ ತುಂಬ ಕಾಸ್ಟ್ಲಿ ಇದೆ. ಫ್ರೆಶ್ ಪ್ರಾಡಕ್ಟ್ಸ್ ಬೇಗ ಟ್ರಾನ್ಸ್ಪೋರ್ಟ್ ಆಗಬೇಕು. ಸೊ ಮತ್ತೆ ಎಲ್ಲದಕ್ಕೂ ಹೊರಗಡೆದು ಅದ್ರ ಮೇಲೆ ಡಿಪೆಂಡೆಂಟ್ ಇರುತ್ತೆ ಅಲ್ಲಿ, ಎಕ್ಸೆಪ್ಟ್ ಫಾರ್ ಫಿಶ್. ಸೀ ಫುಡ್ ಅಲ್ಲೇ ಸಿಗುತ್ತೆ, ಯಾಕಂದರೆ ಅಲ್ಲೇ ಲೋಕಲ್ ಪೀಪಲ್ ಅವರೇ ಎಲ್ಲ ಫಿಶಿಂಗ್ ಎಲ್ಲ ಮಾಡಿರ್ತಾರೆ. ಸೊ ಪ್ರಾಬ್ಲಿ ಸೀ ಫುಡ್ ಅಂದ್ಬಿಟ್ಟು ಇನ್ನು ಎಲ್ಲ ಔಟ್ಸೈಡಿಂದನೇ ಬರಬೇಕು ಪ್ರಾಡಕ್ಟ್ಸ್. ಸೊ ಅದರಿಂದ ತುಂಬ ಕಾಸ್ಟ್ಲಿ ಇರುತ್ತೆ. ಅವ್ರು ನಮಗೆ ಎಕ್ಸಾಂಪಲ್ ಕೊಟ್ಟಿರೋ ಪ್ರಕಾರ, ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ರು ದುಬೈಯಿಂದ ನಾವು ಮ್ಯಾಂಗೋ ತರಿಸ್ತೀವಿ, ಅದೇ ರೀತಿ ಬೇರೆ ಕಂಟ್ರಿಯಿಂದ ಇನ್ನೊಂದು ಐಟಮ್ನ ತರಿಸ್ತೀವಿ. ಸೊ ಕಂಟ್ರಿ ಮೂಲಕ ಅವ್ರು ಇಂಪೋರ್ಟ್ ಮಾಡಬೇಕಾದ್ರೆ ಜಾಸ್ತಿ ಚಾರ್ಜಸ್ ಇರುತ್ತಲ್ವಾ. ಹಾಗೆಯೇ ಇವಾಗ ಭಾರತದಲ್ಲಿ ತುಂಬ ಬಿಸ್ನೆಸಸ್ ಇದೆ ಆಯ್ತಾ. ನಮ್ಮಲ್ಲಿ ತುಂಬ ಕಂಪನೀಸ್ ಸೆಟಪ್ ಆಗಿದೆ, ಟೆಕ್ನಾಲಜಿ ಕಂಪನೀಸ್ ಇದೆ. ಅದ್ರ ಜೊತೆಗೆ ಪೆಪ್ಪರ್ ಅಂದರೆ ಏನದು ತರಕಾರಿ ಬಿಸ್ನೆಸ್ ಇದೆ, ತರಕಾರಿನೆಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಅಲ್ವಾ. ಆಲ್ಕೋಹಾಲ್ ಬಿಸ್ನೆಸ್ ಇದೆ. ಬಟ್ ಮಾಲ್ಡೀವ್ಸ್ ಅಲ್ಲಿ ಇರುವಂತ ಬಿಸ್ನೆಸ್ ಯಾವುದು? ಫಿಶಿಂಗ್. ಅದು ಬಿಟ್ರೆ ಈ ಐಲ್ಯಾಂಡ್ ಟೂರಿಸಂ, ಇಷ್ಟೇ ಬಿಸ್ನೆಸ್ ಇರೋದು. ಈ ಬಿಸ್ನೆಸ್ ಅಲ್ಲಿ ಮಾತ್ರ ಇಡೀ ಕಂಟ್ರಿ ಸರ್ವೈವ್ ಆಗಬೇಕು. ಸೊ ಹಾಗಾಗಿ ಇಲ್ಲಿರುವಂತ ಟೂರಿಸಂ ಕೂಡ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಹಾಗೆ ಮಾಲ್ಡೀವ್ಸ್ಗೆ ಹೋಗ್ಬೇಕಾದ್ರೆ ನೀವೆಲ್ಲ ಕೇಳಿದ್ರಿ ಏನ್ ತಗೊಂಡ್ ಹೋಗ್ಬೇಕು, ಏನೆಲ್ಲ ಪ್ಯಾಕಿಂಗ್ ಮಾಡ್ಬೇಕು, ಅದ್ರದ್ದು ಡೀಟೇಲ್ ವಿಡಿಯೋ ಮಾಡಿದೀವಿ, ಪ್ಯಾಕಿಂಗ್ ಫಾರ್ ಟ್ರಿಪ್ ಅಂತ. ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಅದು ಚೆಕ್ ಮಾಡಿ. ಇನ್ನೊಂದು, ನೀವೆಲ್ಲರೂ ಇಷ್ಟಪಟ್ಟು ಕೇಳಿರೋದು, ಪ್ರತಿಯೊಂದು ವಿಡಿಯೋದಲ್ಲಿ ಕಾಮೆಂಟ್ ಬಂದಿದ್ದೇ ಇದು, ನಿಮ್ಮ ಔಟ್ಫಿಟ್ಸ್ ಚೆನ್ನಾಗಿದೆ, ನೀವೆಲ್ಲಿ ತಗೊಂಡಿದ್ದೀರಿ ಅಂತ. ಸೊ ನಾಳೆನೇ ಅದರ ಯೂಟ್ಯೂಬ್ ಶಾರ್ಟ್ಸ್ ಹಾಕ್ತೀನಿ ನಾನು, ಬಿಕಾಸ್ ಅದಕ್ಕೋಸ್ಕರ ಸಪರೇಟ್ ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಒಂದು ಪುಟ್ಟು 15-45 seconds ಶಾರ್ಟ್ಸ್ ಇರುತ್ತೆ. ಓ ಮೈ ಗಾಡ್, ಸೊ ದಟ್ಸ್ ಅಬೌಟ್ ಇಟ್. ಮಾಲ್ಡೀವ್ಸ್ ಬಗ್ಗೆ ಐ ಹೋಪ್ ನಿಮಗೆ ಒಂದು ಡೀಟೇಲ್ಸ್ ಇಷ್ಟವಾಗಿರುತ್ತೆ. ನಾವು ಕ್ಲಿಯರ್ ಕಟ್ ಆಗಿ ಹೇಳಿದೀವಿ. ಅದಷ್ಟೇ ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು, ಯು ಆರ್ ಆಲ್ವೇಸ್ ಸ್ಮಾರ್ಟ್. ಎಲ್ಲ ಬ್ಯೂಟಿಫುಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀರಾ ಅಂಡ್ ಅವ್ರಿಗೆ ನಿಮ್ಮ ಇನ್ಫಾರ್ಮೇಶನ್ ತುಂಬಾನೇ ಖುಷಿ ಆಗುತ್ತೆ. ಅಷ್ಟೇ, ನಿಮ್ಮ ಕನೆಕ್ಟನ್ನ ಸದಾ ಪ್ರೋತ್ಸಾಹಿಸಿ, ಪ್ರೀತಿ ಸದಾ ಹೀಗೆ ಇರಲಿ. ಲಾಟ್ಸ್ ಆಫ್ ಲವ್. ಬಾಯ್. ಬಾಯ್.